ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ಆನ್ಸರ್ ಬುಕ್ಲೆಟ್ ಅಥವಾ OMR ಶೀಟ್ನ ಯಾವ ರೀತಿ ನೀವು ಫಿಲ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೊದಲಿಗೆ ಸೆಷನ್. ಸೊ ಎಕ್ಸಾಮ್ ಮಾರ್ನಿಂಗ್ ಇತ್ತಂತಂದರೆ ಮಾರ್ನಿಂಗ್ ಈ ರೀತಿ ಬಬಲ್ ಮಾಡಬೇಕು. ಒಂದು ವೇಳೆ ಆಫ್ಟರ್ನೂನ್ ಇತ್ತಂದರೆ ಆಫ್ಟರ್ನೂನ್ಗೆ ಬಬಲ್ ಮಾಡಬೇಕು. ಆ್ಯಂಡ್ ಇನ್ನು ನೆನಪಿರಲಿ, ಬಬಲ್ ಮಾಡಬೇಕಂದ್ರೆ ಕರೆಕ್ಟ್ ಸರ್ಕಲ್ ಎಷ್ಟು ಇರುತ್ತೆ ಅಷ್ಟು ಮಾತ್ರ ಈ ರೀತಿ ಬಬಲ್ ಮಾಡಬೇಕು. ಎಕ್ಸ್ಟ್ರಾ ಈ ರೀತಿ ಬಬಲ್ ಮಾಡಬಾರ್ದು. ಓಕೆ. ನೆಕ್ಸ್ಟ್ ಸಬ್ಜೆಕ್ಟ್ ನೇಮ್ನ ಇಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ಡೇಟ್ 08/02/26. ಸೊ ಡೇ, ಮಂತ್ ಮತ್ತು ಇಯರ್ನ ಬರೀಬೇಕು. ಬಹಳ ಜನ ಏನು ಮಾಡ್ತಾರೆ, ಡೇ ಬರೀತಾರೆ, ಅದಾದಮೇಲೆ ಡೈರೆಕ್ಟ್ 2026 ಈ ರೀತಿ ಇಯರ್ ಬರೀತಾರೆ. ಆ ರೀತಿ ಮಾಡಬಾರ್ದು. ಓಕೆ. ಅದಾದಮೇಲೆ ಸೆಮಿಸ್ಟರ್, ಫಸ್ಟ್ ಸೆಮಿಸ್ಟರ್ ಫಸ್ಟ್, ಸೆಕೆಂಡ್ ಸೆಮಿಸ್ಟರ್ ಅಂದರೆ ಸೆಕೆಂಡ್. ನೆಕ್ಸ್ಟ್ ಸಬ್ಜೆಕ್ಟ್ ಕೋಡ್ನ ಯಾವ ರೀತಿ ಬರೋದು ಅಂತ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ ಕೋಡು 1B AB A 103C ಈ ರೀತಿ ಸಬ್ಜೆಕ್ಟ್ ಕೋಡ್ ಇತ್ತಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಓಕೆ. ಸೊ ಸ್ಟಾರ್ಟಿಂಗಲ್ಲಿ ಏನಿದೆ, ನ್ಯೂಮರಿಕಲ್ ಇದೆ 1. ಸೊ 1ನ ನೀವು ಈ ಒಂದು ಬ್ಲಾಕಲ್ಲಾದರೂ ಬರೀಬೋದು ಅಥವಾ ಈ ಬ್ಲಾಕಲ್ಲಾದರೂ ಬರೀಬೋದು. ಬಟ್ ನೀವು ಎಲ್ಲಿ ಬರೀತೀರಾ ಅದರ ಕೆಳಗಡೆನೆ ನೀವು ಬಬಲ್ ಮಾಡಬೇಕು ಈ ರೀತಿ. ಓಕೆ. ಒಂದು ವೇಳೆ ಸೆಕೆಂಡ್ ಬ್ಲಾಕಲ್ಲಿ ಬರೆದು ಫಸ್ಟ್ ಬ್ಲಾಕಲ್ಲಿ ಇಲ್ಲಿ ಬಬಲ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ನೀವು ಯಾವ ಬ್ಲಾಕಲ್ಲಿ ಬರೀತೀರಾ ಅದ್ರ ಕೆಳಗಡೆ ನೀವು ಬಬಲ್ ಮಾಡಬೇಕು. ಇಲ್ಲಿ 1 ಬರೆದ್ರೆ ಇದ್ರ ಕೆಳಗಡೆ ಇದು ಮಾಡಿ ಬಬಲ್ ಮಾಡಬೇಕು. ಒಂದು ವೇಳೆ ಇಲ್ಲಿ ಬರೆದ್ರೆ ಇದ್ರ ಕೆಳಗೆ ಈ ರೀತಿ ಬಬಲ್ ಮಾಡಬೇಕು. ನೆಕ್ಸ್ಟ್ ಏನಿದೆ, BA ಇದೆ, ಹೌದಾ? ಸೊ BA ಬರೆದ್ಬಿಟ್ಟು B, ಇಲ್ಲಿ A ಮತ್ತು B ಮತ್ತು A. ಸೊ ಭಾಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಒಂದು ವೇಳೆ ನಾವು ಇಲ್ಲಿಂದ ಬರೀಬಾರ್ದಾಗಿತ್ತು, ನಾವು ಇಲ್ಲಿ ಬರಿತೀವಿ BA ಅಂತ. ಓಕೆ, ಬರಿಬೋದು, ನೋ ಪ್ರಾಬ್ಲಮ್, ಆ ರೀತಿ ಏನಿಲ್ಲ. ಓಕೆ. ಒಂದು ಬ್ಲಾಕ್ನ ಮಿಸ್ ಮಾಡಿ ಬರೆದ್ರು ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ 103 ಅಂತಿದೆ. ಸೊ 103 ಅಂತಿದೆಯಲ್ಲ, ನೀವು 103ನ ಇಲ್ಲಿ ಬರೀಬಾರ್ದು. ಏನಕ್ಕೆ ಅಂದರೆ ಇಲ್ಲಿ ಆಲ್ಫಾಬೆಟ್ ಇದ್ದಾವೆ, ನ್ಯೂಮರಿಕಲ್ಸ್ ಎಲ್ಲಿದೆ, ನಂಬರ್ಸ್ ಎಲ್ಲಿದ್ದಾವೆ ಅಲ್ಲಿ ನೀವು ಬರೀಬೇಕಾಗುತ್ತೆ. 103 1 ಆ್ಯಂಡ್ 0 ಅದಾದಮೇಲೆ 3. ಓಕೆ. ಅದಾದಮೇಲೆ ಲಾಸ್ಟ್ ಏನಿದೆ ಸಿ. ಆಯ್ತು, ಇಷ್ಟೇ, ಬಹಳ ಸಿಂಪಲ್. ನೆಕ್ಸ್ಟ್ USN ಕೂಡ ಸೇಮ್, ನಿಮ್ಮ USN ಬರೀಬೇಕು ಈ ರೀತಿ. USN ಬರೀತೀರಾ. ಸೊ 0 ಇತ್ತಂದರೆ 0, A ಇತ್ತಂದರೆ A ಮತ್ತು A, ಇಲ್ಲಿ 0 ಆದರೆ 0, ಇಲ್ಲಿ 0 ಆದರೆ 0, A 0 0 0. ಓಕೆ. ಈ ರೀತಿ ನೀವು ಬರೀಬೇಕಾಗುತ್ತೆ USN. ಅದಾದಮೇಲೆ ನಿಮ್ಮ ಹೆಸರು ಇಲ್ಲಿ ಬರೀಬೇಕು, ನೇಮ್ ಮತ್ತು ಸಿಗ್ನೇಚರ್ ಕೂಡ ಈ ಬಾಕ್ಸಲ್ಲೇ ಮಾಡಬೇಕು. ಬಹಳ ಜನ ಸಿಗ್ನೇಚರ್ ಇಲ್ಲಿ ಕೆಳಗಡೆ ಮಾಡ್ತಾರೆ, ಈ ರೀತಿ ಮಾಡಬಾರ್ದು. ಈ ಬಾಕ್ಸಲ್ಲೇ ಮಾಡಬೇಕು ನೀವು ಸಿಗ್ನೇಚರ್, ಇದು ಕೆಳಗಡೆ ಅಲ್ಲ. ಓಕೆ, ನೆನಪಿರಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನೀವು ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಬೇಕು ಎಕ್ಸಾಮ್ ಟೈಮಲ್ಲಿ, ಬ್ಲೂ ಪೆನ್ ಅಲ್ಲ, ನೆನಪಿರಲಿ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇಲ್ಲಿದೆ ನೋಡಿರಿ, ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಇದು OMR ಶೀಟ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸ್ಕೀಮ್ 2025 ಸ್ಕೀಮ್ ಇದೆ 25, 26 ಇದೆ 26, 27 ಇದೆ 27, 22 ಇದೆ 22, 21 ಇದೆ 21. ಓಕೆ. ಡೇಟ್ 08/02/26 ಅಂತ ಹಾಕಬೇಕು. ಅದಾದಮೇಲೆ ಸ್ಟೂಡೆಂಟ್ ನೇಮ್ ಆಗಬೇಕು ಇಲ್ಲಿ. ಅದಾದಮೇಲೆ ಸಬ್ಜೆಕ್ಟ್ ನೇಮ್ ಆ್ಯಂಡ್ USN ನಂಬರ್ ಹಾಕೋಬೇಕು. ಮೇಲ್ಗಡೆ ತೋರಿಸಿದ್ನಲ್ಲ ಸೇಮ್ ಅದೇ ರೀತಿ. ಆ್ಯಂಡ್ ಸಬ್ಜೆಕ್ಟ್ ಕೋಡ್ ಸೇಮ್ ಅದೇ ರೀತಿ ಹಾಕ್ಬಿಟ್ಟು ಇಲ್ಲಿ ಬಬಲ್ ಮಾಡಬೇಕು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲಿ. ಅದಾದಮೇಲೆ ವರ್ಷನ್ ಅಂತಿದೆ. ಸೊ ಕ್ವಶನ್ ಪೇಪರ್ ಮೇಲೆ ವರ್ಷನ್ ಇರುತ್ತೆ, ಡಿಫ್ರೆಂಟ್ ವರ್ಷನ್ಸ್ ಇರ್ತವೆ, ABCD ಅಂದ್ಬಿಟ್ಟು. ನಿಮ್ಗೆ ಯಾವ ವರ್ಷನ್ಸ್ ಕ್ವಶನ್ ಪೇಪರ್ ಸಿಕ್ಕಿದೆ ಆ ಒಂದು ಕ್ವಶನ್ ಪೇಪರ್ನ ನೀವು ಈ ರೀತಿ ಬಬಲ್ ಮಾಡಬೇಕು. ಉಳಿದಿದ್ದೆಲ್ಲ ಬ್ಲ್ಯಾಂಕ್ ಆಗಿ ಬಿಡಬೇಕು. ಓಕೆ. ನೆಕ್ಸ್ಟ್ ಇಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ಮತ್ತು ಡೇಟ್ ಹಾಕ್ತಾರೆ, ನೀವು ಇಲ್ಲಿ ಸೈನ್ ಮಾಡಬಾರ್ದು. ಸೊ ಸ್ಟೂಡೆಂಟ್ ಸಿಗ್ನೇಚರ್ ಅಂತಿದೆಲ್ಲ ಇಲ್ಲಿ ನೀವು ಸೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಬಬ್ಲಿಂಗ್ ರಾಂಗ್ ಮೆಥಡ್ಸ್ ನೋಡಿದಿರ್ಬೋದು, ಯಾವ ರೀತಿ ನೀವು ಈ ರೀತಿ ಕೂಡ ಬಬಲ್ ಮಾಡ್ಬೋದು, ಲೈಕ್ ಈ ರೀತಿ ಕೂಡ ಬಬಲ್ ಮಾಡಬಾರ್ದು ಅಂತ ಕೂಡ ಕೊಟ್ಟಿರ್ತಾರೆ. ಸೊ ಬಬಲ್ ಮಾಡೋ ಕರೆಕ್ಟ್ ಮೆಥಡ್ ಇಲ್ಲೇ ನೋಡ್ತಿರ್ಬೋದು. ಇದು ಫುಲ್ ಆಗಬೇಕು ಸರ್ಕಲ್ ಈ ರೀತಿ. ಓಕೆ, ಇದು ಕರೆಕ್ಟ್ ಮೆಥಡ್. ಆ್ಯಂಡ್ ABCD ಅಂತ ಏನು ಕಾಣ್ತಿದೆ ಫಸ್ಟ್ ಕ್ವಶನ್ಗೆ ಈ ABCDಯಲ್ಲಿ ಈ ರೀತಿ ಬಬಲ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಬಹಳ ಜನ ಕನ್ಫ್ಯೂಸ್ ಆಗಿಬಿಡುತ್ತೆ. ABCD ಅಂದ್ಬಿಟ್ರೆ ಇದು ಫಸ್ಟ್ ಅನ್ಕೊಂಡ್ಬಿಟ್ಟು ಇಲ್ಲಿ ಈ ರೀತಿ ಬಬಲ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ನಂಬರ್ ನೋಡ್ಕೊಳ್ಳಿ ಇಲ್ಲಿ. ಓಕೆ, ಸೀರಿಯಲ್ ನಂಬರ್ ಇರುತ್ತಲ್ಲ 1 2 3 4 5 6 ಅಂತ, ಕರೆಕ್ಟ್ ಇಲ್ಲಿಂದನೇ ನೀವು ಬಬಲ್ ಮಾಡಬೇಕು. ಅದು 5 ಅಂದರೆ ಇಲ್ಲಿ 5, ಇದು 24 ಅಂದರೆ ಇದು 24 ಇಲ್ಲಿ. ಓಕೆ, ಆಯ್ತಲ್ಲ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇದೆ, ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ಸ್ ಅಂತ. ನೀವು ಅದನ್ನು ಓದ್ಕೊಳ್ಳಿ, ಬಹಳ ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ಇಷ್ಟೇ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.